ಗಾಯ್ಸ್, ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಅವ್ರಿಗೆ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ನಾನು ನೆನ್ನೆ ಹೇಳಿದ್ನಲ್ಲ ನನಗೆ ಮೂಗು ಆಪ್ರೇಷನ್ ಆಗಬೇಕು ಅಂತ. ಅದಕ್ಕೆ ನಮ್ಮ ಅಮ್ಮನ ಮನೆ ಫ್ಯಾಮಿಲಿ ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲರೂ ನಾನು ನೋಡೋಕ್ಕೆ ಅಂತಲೇ ಬಂದಿದ್ದಾರೆ. ಬೆಳಗ್ಗೆ ಬೇಗನೆ ಬಂದಿದ್ದಾರೆ. ನಾನು ಈಗೆದ್ದು ಮನೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೇನು ಮಾಡ್ತೀವಿ ಇವತ್ತು ದಿನಾಚರಿ ಮತ್ತು ಏನೇನು ನಡೀತಿದೆ ಅಂತ ತೋರಿಸ್ತಿ. ಈಗ ಸದ್ಯಕ್ಕೆ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಏನು ಗೀತಕ್ಕ ಗೊತ್ತಾಯ್ತದಲ್ಲ, ಹೋಗೋದು ಈ ಕಡೆಗೆ. ಆಂಟಿ ಹಾಯ್ ಆಂಟಿ ಹಾಯ್ ಬರಬೇಕು. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಸ್ಟ್ರೈಟು. ಹಾಂ ಜೋಪಾನ ಬನ್ನಿ. ಹಾಂ ಬಾಯ್. ಗೀತಕ್ಕ ಫೋನ್ ಮಾಡ್ತೀನಿ, ಮಕ್ಳು ಕರ್ಕೊಂಡ್ ಬನ್ನಿ, ನಾನು ಅವ್ರು ಕಳ್ಸಕ್ಕಲ್ಲ. ಗೈಸ್ ನೋಡಿ ಏನು ಮಾಡ್ತಿದ್ದಾರೆ, ಎಲ್ಲರೂ ಕೂತ್ಕೊಂಡು ನನ್ನ ಮದುವೆ ವಿಡಿಯೋನ ನೋಡ್ತಿದ್ದಾರೆ. ಅದಾದಮೇಲೆ ಪಲಾವ್ ಮಾಡಿದ್ದು, ಪಲಾವ್ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ಅಂತ ನಮ್ಮ ಮಾನಸಕ್ಕನೇ ಉಪ್ಪಿಟ್ಟು ಮಾಡಿದರು. ನಮ್ಮ ಮನೆಗೆ ಬಂದ ಅಕ್ಕ ಉಪ್ಪಿಟ್ಟು ಮಾಡ್ತಿದ್ದಾರೆ. ನಾವು ಮಾಡಬೇಕು, ಅಕ್ಕನೇ ಉಪ್ಪಿಟ್ಟು ಮಾಡ್ತಿದ್ದಾರೆ ನಮ್ಮ ಮನೆಗೆ ಬಂದು. ನನ್ನ ಬ್ಲಾಗಿಗೆ ಹಾಯ್ ಮಾಡಿ ಅಕ್ಕ. ಹಾಯ್ ಗೈಸ್. ಈಗ ಎಲ್ಲರೂ ತಿಂಡಿ ತಿಂದು ಮಲಗಿದ್ದಾರೆ. ನನಗೆ ಮದುವೆಲಿ ಏನೇನು ಶಾಸ್ತ್ರ ಮಾಡಿದ್ದಾರೆ ಅಂತ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ದಾರೆ. ನಮ್ಮಮ್ಮ ಹೇಳ್ತಿದ್ದಾರೆ ಹಿಂಗೆ ಅಂತ. ಈಗ ಚಿಕನ್ ತಂದಿದ್ದಾರೆ ನಮ್ಮ ಮನೆಯವರು. ಚಿಕನ್ನು ಜ್ಯೂಸು ಎಲ್ಲ ತಂದ್ಕೊಟ್ಟೋಗಿದ್ದಾರೆ. ಈಗ ನಾನು ರೆಡಿ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಮತ್ತು ರೈಸು ಮತ್ತು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೆಪ್ಪರ್ ಚಿಕನ್ನು, ಇಲ್ಲಾಂದರೆ ಕಬಾಬು, ಇಲ್ಲಾಂದರೆ ಚಿಲ್ಲಿ ಚಿಕನ್ನು, ಇಷ್ಟರಲ್ಲಿ ಯಾವುದಾದ್ರು ಒಂದು ಮಾಡ್ತೀನಿ. ಏನು ಮಾಡೋಣ ಅಂತ ಈಗ ಎಲ್ಲರೂ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಎಲ್ಲ ಮಲಗಿದ್ದಾರೆ ಈಗ. ಗೈಸ್ ಈಗ ಪ್ರಜ್ಜು ಮತ್ತು ನಾನು ಅಂಗಡಿಗೆ ಹೋಗ್ತಿದ್ದೀವಿ. ಅಲ್ಲೇ ಪಕ್ಕದಲ್ಲೇ ಅಂಗಡಿ ಇರೋದು, ದೂರ ಏನಿಲ್ಲ. ಮೊಟ್ಟೆ ತರಬೇಕಾಗಿತ್ತು, ಅದಕ್ಕೆ ಮೊಟ್ಟೆ ಮತ್ತು ಬಟ್ಟೆ ಹೊಲಿಯೋಕೆ ಕೊಟ್ಟಿದ್ನಲ್ಲ, ಅದು ತಗೊಬರೋಕೆ ಹೋಗ್ತಾಯಿದ್ದೀನಿ. ನೋಡಿ ಗಾಯ್ಸ್, ನನ್ನ ಜೋಕಾಲಿ ಮೇಲೆ ಯಾರು ಕೂತಿದ್ದಾರೆ? ನಮ್ಮಮ್ಮನ ಅತ್ತೆ, ಸ್ವಂತ ಅತ್ತೆ ಆಗಬೇಕು ಇವರು. ನನ್ನ ಜೋಕಾಲಿ ಮೇಲೆ ಮಾನಸಕ್ಕನೂ ಕೂತ್ಕೊಂಡ್ರು, ಮತ್ತು ರತ್ನತೆನೂ ಕೂತ್ಕೊಂಡ್ರು, ಮತ್ತು ಪ್ರಜ್ಜುನೂ ಕೂತ್ಕೊಂಡಿದ್ದ ಗಾಯ್ಸ್ ನೋಡಿ ಎಲ್ಲ ಡೀಪ್ ಸ್ಲೀಪಿಗೆ ಹೋಗ್ಬಿಟ್ಟಿದ್ದಾರೆ. ನೈಟೆಲ್ಲ ಜರ್ನಿ ಮಾಡಿದಾರಲ್ಲ, ಮಾರ್ನಿಂಗ್ ಎಲ್ಲ ಜರ್ನಿ ಮಾಡಿದಾರಲ್ಲ, ಅದಕ್ಕೆ ಫುಲ್ಲು ನಿದ್ದೆ. ನೋಡಿ ನಮ್ಮ ಅಜ್ಜಿ ರೂಮಲ್ಲಿ ಮಲಗಿದ್ದಾರೆ. ಇನ್ನು ಇವರೆಲ್ಲ ಶೆಕೆ ಆಗ್ತಾಯಿಲ್ಲ ಅಂತ ಎಲ್ಲರೂ ಇಲ್ಲಿ ಮಲಗಿದ್ರು. ಎಲ್ಲ ಫುಲ್ಲು ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ ಗಾಯ್ಸ್. ನಮ್ಮಮ್ಮ ಅಲ್ಲೋಗೇನೋ ಕೆಲಸ ಮಾಡ್ತಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಾವು ಇಲ್ಲಿ ನೋಡಿ, ಈಗ ನಾನು ಅಡುಗೆ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಚಿಲ್ಲಿ ಚಿಕನ್ ಮಾಡ್ತೀನಿ ಮತ್ತು ಇನ್ನೊಂದು ರೋಸ್ಟ್ ಮಾಡ್ತೀನಿ. ರೋಸ್ಟ್ ಮಾಡೋದಕ್ಕೆ ರುಬ್ಬಿಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ಸಿಗ್ತೀನಿ ಬನ್ನಿ ಗಾಯ್ಸ್. ಏನೇನು ಅಡುಗೆ ಮಾಡ್ತಿರೋದು ಇವತ್ತು? ಚಿಕನ್ ಚಿಲ್ಲಿ ಮತ್ತು ಚಿಕನ್ ರೋಸ್ಟ್ ಗ್ರೇವಿ ಮತ್ತು ವೈಟ್ ರೈಸ್. ಯಾರ್ಯಾರು ಬಂದಿದ್ದಾರೆ? ನಮ್ಮ ಅತ್ತೆ ಮಕ್ಕಳು, ನಮ್ಮ ತಂದೆಯ ಅಕ್ಕನ ಹೆಣ್ಮಕ್ಳು, ನಮ್ಮ ಭಾರತಕ್ಕ, ನಮ್ಮ ರತ್ನಕ್ಕ ಮತ್ತು ನಮ್ಮ ರತ್ನಕ್ಕನ ಮಗಳು ಮಾನಸ, ನಮ್ಮ ಮಾನಸನ ಮಗ, ನಮ್ಮ ಅತ್ತೆ, ನಮ್ಮ ತಂದೆಯ ಸ್ವಂತ ಅಕ್ಕ. ಏನಕ್ಕೆ ಬಂದಿರೋದು? ನನ್ನ ಮಗಿಗೆ ಆಪ್ರೇಷನ್ ಅಂತ ವಿಷಯ ಗೊತ್ತಾಯ್ತಲ್ಲ. ನನ್ನ ಹೆಸರು ಹೇಳ್ಬಿಟ್ಟೆ, ನನ್ನ ಮಗ ಅಂದರೆ ನನ್ನ ಮಗಳಿಗೆ ನನಗೆ ಆಪ್ರೇಷನು ಅಂತ ಗೊತ್ತಾಗಿದ್ದಕ್ಕೆ ನಾನು ನೋಡೋಕೆ ಬಂದಿರೋದು. ನನ್ನ ಮಗಳಿಗೆ ಆಪ್ರೇಷನು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನೋಡೋಕೆ ಎಲ್ಲರೂ. ಅದು ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಗೈಸ್, ಅದನ್ನು ನೋಡಿ ಇವತ್ತು ಬಂದಿರೋದು. ಇನ್ನು ಯಾರೂ ಬಂದಿಲ್ಲ, ಇವರು ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಅಮ್ಮನ ಮನೆ ಫ್ಯಾಮಿಲಿ ಮೆಂಬರ್ಸ್ಗಂತೂ ಅದು ಗೊತ್ತೂ ಇಲ್ವೇನೋ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ. ನಮ್ಮ ಅಮ್ಮನ ತಂಗಿರಾಗಿರ್ಬೋದು, ನಮ್ಮ ಅಮ್ಮನ ತಮ್ಮ ಆಗಿರ್ಬೋದು, ಅವ್ರು ಬ್ಲಾಗ್ ನೋಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಅವ್ರು ಯಾರೂ ಫೋನು ಮಾಡಿಲ್ಲ, ನಾನು ನೋಡೋಕ್ಕೂ ಬಂದಿಲ್ಲ. ಫಸ್ಟು ನಾನು ಆಪ್ರೇಷನ್ ಇನ್ನೂ ಹೋಗಿಲ್ಲ, ಆಪ್ರೇಷನ್ ಮಾಡಿಸ್ಬೇಕು, ಈ ತಿಂಗಳಲ್ಲೇ ಮಾಡಿಸ್ತೀನಿ. ಗೊತ್ತಾಗಿದ್ದ ತಕ್ಷಣ ನಾನು ನೋಡೋಕ್ಕೆ ಬಂದಿರೋದು ಎಲ್ಲರೂ. ಏನು ಹೇಳ್ತೀಯ? ಏನು ಹೇಳಿ,
ಬಂದವರಲ್ಲ ಅಂತ ಖುಷಿ, ನನ್ನ ಮಗ ನೋಡಕ್ಕೆ ಬಂದವರಲ್ಲ. ಗೈಸ್ ನಾನು ಬೆಳಗ್ಗೆನೆ 7 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಮನೆ ಕ್ಲೀನ್ ಮಾಡಿ ಒಂದು ಉಪ್ಪಿಟ್ಟು ಮಾಡ್ತು ನಮ್ಮ ಅಕ್ಕ ಉಪ್ಪಿಟ್ಟು ಮಾಡಿದ್ದಾರೆ. ನಾನು ನಮ್ಮ ಅಕ್ಕನೇ ಈರುಳ್ಳಿ ಹೆಚ್ಕೊಂಡು ಅಕ್ಕನೇ ಸಾಂಬಾರು ಸೊಪ್ಪು ಟೊಮೊಟೊ ಇಲ್ಲೇ ಐತೆ. ಉಪ್ಪಿಟ್ಟು ತೋರಿಸ್ತೇನೆ. ಇನ್ನು ಇಷ್ಟೊಂದು ಉಪ್ಪಿಟ್ಟಿದೆ. ಅವರೇ ಬಂದು ಅವರೇ ಅಡುಗೆ ಮಾಡಿದ್ದಾರೆ. ಈಗಲೂ ಇದಕ್ಕೆಲ್ಲ ಕಟ್ ಮಾಡಿಕೊಡ್ತೀನಿ ಅಂದರು. ಬೇಡ ಬೇಡ ನಾನು ಮಾಡ್ಕೊಡ್ತೀನಿ ಅಂತ ಅಂದೆ. ಗೈಸ್ ಊಟ ಆಯಿತು, ಎಲ್ಲರೂ ಊಟ ಮಾಡ್ತಿದ್ದಾರೆ. ನಾನು ಅದು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ, ಸಾರಿ. ನಾನು ತೊಗೊಳಕ್ಕೆ ಒಂದು ಸ್ವಲ್ಪ ಹಿಂಜಾಗಿದೆ. ಈಗ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಎಲ್ಲ ತಯಾರು ಮಾಡ್ಕೊಂಡು ಎಲ್ಲರೂ ಕೂತಿದ್ದಾರೆ. ಈಗ ಅರ್ಶಿನ ಕುಂಕುಮ ಕೊಡ್ತೀನಿ ನೋಡಿ. ಪ್ರೀತಿ ವಿಶ್ವಾಸ ಹಿಂಗೆ ಇರಬೇಕು ರತ್ನಕ್ಕ. ಅದು ನನಗೆ ಇಂದ್ಲಿಂದ ಇರಬೇಕು ಅನ್ನೋದು ಭಾರಿ ಆಸೆ ಇತ್ತು. ಹಂಗೆ ಅನ್ಬರ್ತಾಳೆ. ನೋಡಿ ನೀವು ಅರ್ಶಿನ ಕುಂಕುಮಕ್ಕೆ ಎಷ್ಟು ಬೇಜಾರಾಗಿತ್ತು. ಆಂಟಿ ಸೇಮ್ ನೀನೆ ಮಕ್ಕ ತೊಳಿಲಿಲ್ಲ. ಹಂಗೆ ಕೊಡವ, ಹಂಗೆ ಎಲ್ಲಿ ಕೊಡು, ಹಂಗೆ ಕೊಡು ಅತ್ತಿಗೆ ಅಜ್ಜಿಗೆ ಎಲ್ಲನೂ ಕೊಡು. ಅಜ್ಜಿ ಕಾಲಿಗೆಲ್ಲ ನಮಸ್ತೆ ಮಾಡ್ಕೊ ಪಾಪು. ಹಾಯ್ 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 ಗೈಸ್ ಊಟ ಎಲ್ಲ ಆಯಿತು. ಅರ್ಶಿನ ಕುಂಕುಮನೂ ಕೊಟ್ಟಾಯಿತು. ಈಗ ಹೊರಡ್ತಿದ್ರು. ನಮ್ಮಮ್ಮ ಅವ್ರು ಹೊರಡ್ತಿದ್ದಾರೆ ಅಂತ ಕಣ್ಣಲ್ಲಿ ನೀರು ಹಾಕೊತಿದ್ರು. ಅವ್ರ ಮನೆ ಫ್ಯಾಮಿಲಿಯವರಲ್ವ, ಅವ್ರ ಮಾಮನ ಮನೆ ಫ್ಯಾಮಿಲಿ, ಅವ್ರ ಅತ್ತೆ ಫ್ಯಾಮಿಲಿ ಅಲ್ವಾ, ಹಂಗಾಗಿ ಒಂದು ಸ್ವಲ್ಪ ನೋವು ಇದ್ದೇ ಇರುತ್ತೆ ಯಾರಿಗಾದ್ರೂ. ಈಗ ಬಿಟ್ಬರೋಣ ಅಂತ ನಾನು ಮತ್ತು ನಮ್ಮಮ್ಮ ಹೋಗ್ತಿದ್ದೋ. ಅಷ್ಟೊತ್ತಿಗೆ ನಾವು ಹೋಗ್ತಾನೆ ಆಟೋ ಸಿಕ್ಬಿಡ್ತು. ಜೋಪಾನ ಹೋಗ್ಬಿಟ್ಟು ಫೋನ್ ಮಾಡಿ. ಹೋಗ್ಬೋದಂತ ಹಂಗಾರೆ ಜೋಪಾನ ಕೂತ್ಕೊತಾಳೆ. ಬಾರ ಇಲ್ವಾ ಬಾಯ್ ಜೋಪಾನ. ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡಿ. ಬಾಯ್ 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 ಗೈಸ್. ಈಗ ತಾನೇ ಕಳಿಸ್ಬಿಟ್ಟು ನಾನು ಮತ್ತು ನಮ್ಮಮ್ಮ ಮನೆಗೆ ಈಗ ಬಂದಿದ್ದೀವಿ. ಇವತ್ತೊಂಥರ ಹ್ಯಾಪಿಯೆಸ್ಟ್ ಡೇ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ನನಗೆ ಅವ್ರು ಬಂದಿದ್ದಕ್ಕೆ. ಹಾಸನಿಂದ ಮಾನಸಕ್ಕ ಮತ್ತು ಮಾನಸಕ್ಕರ ಮಗ ಬಂದಿದ್ದರು. ಮತ್ತು ಬೆಂಗಳೂರಿಂದ ಮಾನಸಕ್ಕ ಮತ್ತು ಮಾನಸಕ್ಕನ ಮಗ ಬಂದಿದ್ದರು. ಅವರು ಈಗ ಸಮ್ಮರ್ ಡೇಗೆ ಹಾಲಿಡೇ ಇದೆಯಲ್ಲ, ಅದಕ್ಕೆ ಅವ್ರ ಹಾಸನಲ್ಲಿ ಅವ್ರ ಅಮ್ಮನ ಮನೇಲಿದ್ದಾರೆ. ಹಾಸನಿಂದ ಮಾನಸಕ್ಕರ ಮಗ ಮತ್ತು ರತ್ನತೆ ಬಂದಿದ್ದರು. ಮತ್ತು ಅಂಕನಹಳ್ಳಿಯಿಂದ ಭಾರತತೆ ಬಂದಿದ್ದರು. ಮತ್ತು ಊರಿಂದ ಅಜ್ಜಿ ಬಂದಿದ್ದರು ನನ್ನ ನೋಡೋಕ್ಕೆ. ನಾನೇ ಹೇಳಿರಲಿಲ್ಲ, ಯಾರಿಗೂ ಫೋನ್ ಮಾಡಿ ನಾನು ಹೇಳಿರಲಿಲ್ಲ ನಂಗೆ ಹುಷಾರಿಲ್ಲ, ನಂಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ನಾನೇನು ಹೇಳೋಕ್ಕೋಗಿರಲಿಲ್ಲ. ಒಟ್ಟಿನಲ್ಲಿ ಸ್ಟೇಟಸ್ಗೆ ಒಂದು ಪಿಕ್ ಬಿಟ್ಟಿದ್ದೆ, ಫೈಲಿಂದ ಒಂದು ಪಿಕ್ ಹಾಕ್ಬಿಟ್ಟು ಸ್ಯಾಡಿಂದ ಇಮೋಜಿ ಹಾಕ್ಬಿಟ್ಟು ಬಿಟ್ಟಿದ್ದೆ ನಾನು. ಅದನ್ನು ನೋಡಿ ಆಪ್ರೇಷನ್ ಇರಬೇಕು ಹಂಗೆ ಹಿಂಗೆ. ಆಮೇಲೆ ನಾನು ಬ್ಲಾಗಲ್ಲಿ ಹೇಳಿದ್ನಲ್ಲ ಗೈಸ್, ನನಗೆ ಆಪ್ರೇಷನ್ ಮಾಡ್ತಾರೆ, ನಾನು ಒಂದು ಸತಿ ಕೇಳ್ಕೊಂಬರ್ಬೇಕು ಏನು ಎಂತು ಅಂತ ಹೇಳಿದ್ನಲ್ಲ, ಹಂಗಾಗಿ ನೋಡೋಕ್ಕೆ ಅಂತ ಅವರೆಲ್ಲರೂ ಬಂದಿದ್ದರು. ಸಖತ್ ಖುಷಿ ಆಯಿತು ನನಗೆ. ಬರೀ ಒಂದು ಸ್ಟೇಟಸ್ ಒಂದು ಪಿಕ್ ನೋಡಿ ನಾನು ನೋಡೋಕ್ಕೆ ಬಂದಿದ್ದಾರಲ್ಲ ಅಂತ ತುಂಬಾ ಖುಷಿ ಆಯಿತು. ನಿಮಗೂ ಖುಷಿ ಆಯ್ತಮ್ಮ? ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು.
ಇನ್ನೊಂದು ಸ್ವಲ್ಪ ಬಿಟ್ಟರೆ ಅವರು ಅಳ್ತಾರೆ ಗೈಸ್. ಗೈಸ್ ನಾನು ಇದಕ್ಕಿಂತ ಮುಂಚೆ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲಿ ತುಂಬಾ ಮಿಸ್ಟೇಕ್ಸ್ಗಳಾಗಿದೆ. ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದ್ರಲ್ಲಿ ಮಿಸ್ಟೇಕ್ ಆಗಿರೋದು ಅಂದರೆ, ನಾನೇ ಫಸ್ಟ್ ಟೈಮ್ ಬ್ಲಾಗ್ ಹಂಗಂದರೆ ನಾನು ಹಾಕಿರೋ ಬ್ಲಾಗಲ್ಲಿ ಫಸ್ಟ್ ಮಿಸ್ಟೇಕ್ ಆಗಿರೋದು ಅಂದರೆ ಅದೇ ಬ್ಲಾಗಲ್ಲಿ ನಾನು ಹಾಕಿರೋದು ಒಂದು ಕ್ಲಿಪ್ ಮಿಸ್ ಆಗಿದೆ, ಮತ್ತು ಲಾಸ್ಟಲ್ಲಿ ವಾಯ್ಸ್ ರೆಕಾರ್ಡೇ ಬಂದಿಲ್ಲ ಕೊಟ್ಟಿರೋದು. ಏನು ಅಂತ ಗೊತ್ತಿಲ್ಲ, ಸಖತ್ ಬೇಜಾರಾಯಿತು. ಸಾರಿ, ಇನ್ನೊಂದು ಸತಿ ಈ ಥರ ಆಗಲ್ಲ, ಮಿಸ್ ಮಾಡ್ದಂಗೆ ಪ್ರತಿಯೊಂದು ನೀಟಾಗಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಹತ್ರ ಹೇಳ್ಕೊಳ್ಳೋ ನಾನು ಯಾವಾಗಲೂ ಫ್ಯಾಮಿಲಿಲಿ ಎಲ್ಲೂ ಹೇಳಲ್ಲ. ನಾನು ನಂದು ಆಪ್ರೇಷನ್ ಬಗ್ಗೆ ಏನೇ ಆಗಿರ್ಬೋದು ನಿಮ್ಮ ಹತ್ರನೇ ಫಸ್ಟ್ ಹೇಳಿದ್ದು. ನಾನು ಇನ್ನು ಯಾರ ಹತ್ರನೂ ಹೇಳಲಿಲ್ಲ, ನಿಮ್ಮ ಹತ್ರನೇ ಎಲ್ಲ ಹೇಳ್ಕೊಳ್ಳೋದು. ನೀವು ನನಗೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಫಸ್ಟು ನಮ್ಮಪ್ಪ ನಮ್ಮಮ್ಮ ನಾನು ಮತ್ತು ನಮ್ಮ ಮನೆಯವರಾದರೆ, ನೆಕ್ಸ್ಟ್ ಫ್ಯಾಮಿಲಿ ನೀವೇನೇ. ನನಗೆ ತುಂಬ ಖುಷಿ ಆಯಿತು ಇವತ್ತು ಅವ್ರು ಬಂದಿದ್ದಕ್ಕೆ. ಇದೇ ಥರ ಖುಷಿಯಾಗಿ ಸಂತೋಷವಾಗಿರೋಣ. ಯಾರು ನೋಡಿ ರಿಪ್ಲೈ ಕೊಟ್ಟಿಲ್ಲ ಅದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಚೆನ್ನಾಗಿರೋಣ ಅಷ್ಟೇ, ಅದಕ್ಕೆ ಬಿಟ್ಟು ನಾನು ಇನ್ನೇನೋ ಹೇಳೋಕ್ಕಾಗಲ್ಲ. ನಾನು ನೋಡೋಕ್ಕೆ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಯಿತು. ಇಬ್ಲೀಸ್ ಇನ್ನೊಂದು ಏನು ಅಂದರೆ, ನನ್ನ ಜೋಕಾಲೆ ಇದೆಯಲ್ಲ, ಈ ಜೋಕಾಲೆ ಮೇಲೆ ರತ್ನತೆನೂ ಕೂತ್ಕೊಂಡ್ರು, ಮಾನಸಕ್ಕನೂ ಕೂತ್ಕೊಂಡ್ರು, ಅಜ್ಜಿನೂ ಕೂತ್ಕೊಂಡ್ರು, ಮತ್ತು ನಮ್ಮ ಪ್ರಜ್ಜುನೂ ಕೂತ್ಕೊಂಡ. ತುಂಬಾ ಖುಷಿ ಆಯಿತು ನನಗೆ. ಅವ್ರಿಗೆ ಜೋಕಾಲೆ ಇಷ್ಟ ಆಯಿತೋ ಇಲ್ಲ ಕೂರಬೇಕು ಅನ್ನಿಸ್ತಾ ಗೊತ್ತಿಲ್ಲ. ಅದೆಲ್ಲ ಕ್ಲಿಪ್ಸ್ ತೊಗೊಂಡಿಲ್ಲ, ಅಜ್ಜಿ ಕೂತಿರೋದು ಮಾತ್ರ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಆ್ಯಡ್ ಮಾಡ್ತೀನಿ ನೋಡಿ ಅದಕ್ಕೆ. ನಾನು ಇದೇ ಜೋಕಾಲೆ ಮೇಲೆ ಕೂತಿರೋದು, ನನ್ನ ಜೋಕಾಲೆ ಮೇಲೆ ಕೂತ್ಕೊಂಡಿದ್ರು. ನನಗೆ ತುಂಬಾ ಖುಷಿ ಆಯಿತು. ನಮ್ಮಮ್ಮ ವೀಡಿಯೋ ಮಾಡ್ಕೋ ಅದೊಂದು ಸ್ವೀಟ್ ಮೆಮೊರಿ, ಲೈಫ್ ಟೈಮ್ ಇರುತ್ತೆ, ವೀಡಿಯೋ ಮಾಡ್ಕೊ ಅಂದ್ರೆ. ಅದಕ್ಕೆ ಅಜ್ಜಿನ ವೀಡಿಯೋ ಮಾಡಿಕೊಂಡ್ರೆ ಮತ್ತು ಪಿಕ್ಸ್ಗಳು ತಗೊಂಡೆ. ಅವರು ಮತ್ತೆ ಪಿಕ್ಸ್ ಕೇಳಿದರು ನನ್ನ ಹತ್ರ, ತೋರಿಸು ನಾನು ಯಾವ ಥರ ಕಾಣ್ತಾಯಿದ್ದೀನಿ ಅಂತ. ಅದನ್ನೂ ಆ್ಯಡ್ ಮಾಡ್ತೀನಿ ನೋಡಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಹೊಸ ವೀಡಿಯೋಸ್ ಕೊಡ್ತಾ ಇರ್ತೀನಿ. ಬಾಯ್ ಗಾಯ್ಸ್.